14ನೇ ಇಸ್ವಿಯಲ್ಲಿ ಚುನಾವಣೆ ಆದಾಗ ಮೋದಿ ಗೊತ್ತಿತ್ತು ಇಲ್ಲಿ ಮಾಸ್ ಲೀಡರು ಕರ್ನಾಟಕದಲ್ಲಿ ಯಡಿಯೂರಪ್ಪನೇ, ಓಟ್ ತರೋದು ಯಡಿಯೂರಪ್ಪನೇ, ಸೀಟ್ ತರೋದು ಯಡಿಯೂರಪ್ಪನೇ, ವಾಪಸ್ ಕರ್ಕೊಂಬಂದರು. ರಾಜನಾಥ್ ಸಿಂಗ್ ಹೇಳಿದ್ರು, ಅವ್ರಿಗೊಂದು ಟಿಕೆಟ್ ಕೊಟ್ಟರು, ಇದರಲ್ಲಿ ಶಿವಮೊಗ್ಗನಲ್ಲಿ MP ಟಿಕೆಟ್ ಕೊಟ್ಟರು, ಅವ್ರನ್ನ ಲೀಡರ್ ಅಂತ ಪ್ರೊಜೆಕ್ಟ್ ಮಾಡಿದ್ರು. ಆ ಲೋಕಲ್ ಲೀಡರ್ಶಿಪ್ನ ಡೆವಲಪ್ ಮಾಡೋಕ್ಕೆ ಅವಕಾಶ ಕೊಟ್ಟರು. 18-19 ಸೀಟ್ ಗೆದ್ದು ಬಂದ್ಬಿಟ್ರು. ಲೋಕಲ್ ಲೀಡರ್ಶಿಪ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಈ ಹಿನ್ನೆಲೆಯಲ್ಲಿ ಐ ಡೋಂಟ್ ಥಿಂಕ್ ಕಾಂಗ್ರೆಸ್ ಪಾರ್ಟಿ ವಿಲ್ ಡೂ ಎ ಫೂಲಿಶ್ ಆ್ಯಕ್ಟ್ ಆಫ್ ರಿಮೂವಿಂಗ್ ಸಿದ್ದರಾಮಯ್ಯ. ನೋ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಸ್ಥಾನ ಗಟ್ಟಿಯಾಗಿದೆ ಅಂತ ನನ್ನ ವಿಶ್ಲೇಷಣೆ. ಓಕೆ, ಹಾಗಾಗಿ ಈ ಅಧಿಕಾರ ಹಂಚಿಕೆ ನವೆಂಬರ್ ಕ್ರಾಂತಿ 18ಕ್ಕೆ ಆಗುತ್ತೆ, 19ಕ್ಕೆ ಆಗುತ್ತೆ, ಮುಗಿದೋಯ್ತು ಬಿಹಾರ್ ಕತೆ, ಎಲೆಕ್ಷನ್ ಚಾಪ್ಟರ್ ಕ್ಲೋಸ್. ಐ ಥಿಂಕ್ ಇಟ್ಸ್ ಕ್ಲೋಸ್ಡ್. ಚಾಪ್ಟರ್. ಬಟ್ ನನಗೆ ನಾನು ಅಶ್ವಿನ್ ಅವ್ರನ್ನ ಕಮೆಂಟ್ ತಗೊಂಡು ಆಮೇಲೆ ನಾನು ಮತ್ತೆ ಬರ್ತೀನಿ. ಬಟ್ ಯಾವ BJP ಸ್ಥಳೀಯ ನಾಯಕತ್ವಕ್ಕೆ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ಯಡಿಯೂರಪ್ಪನವರು ಇವಂದು ಅವ್ರು KJP ಮಾಡಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಕೂಡ ಅವ್ರನ್ನ ಮತ್ತೆ ಕರ್ಕೊಂಡು ಬಂದು ಅವರನ್ನ ಮತ್ತೆ ಮುಖ್ಯಮಂತ್ರಿ ಮಾಡ್ತು, ಅದೇ BJP ಈಗ ಸ್ಥಳೀಯ ನಾಯಕ ಯಾರು ಅನ್ನುವಂಥ ಗೊಂದಲದಲ್ಲಿ ಕಳೆದ ಹಲವು ವರ್ಷಗಳಿಂದ ಹಾಗೆ ಮುಂದಕ್ಕೆ ಹಾಕ್ತಾ ಇದೆ. ಅದು ಮಾಡ್ತಾ ಇದೆ. ಈ ಕಡೆ ಯಾವ ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಥಳೀಯ ನಾಯಕತ್ವವನ್ನು ಬೆಳೆಸಲು, ಅದೇ ಕಾಂಗ್ರೆಸ್ ಸಿದ್ದರಾಮಯ್ಯನವರ ವಿಚಾರದಲ್ಲಿ ತುಂಬಾ ಫರ್ಮ್ ಆಗಿದ್ದಂಗೆ ಕಾಣ್ತಾ ಇದೆ. ಸೊ ದಟ್ ಈಸ್ ದಿ ಡಿಫರೆನ್ಸ್. ಓಕೆ, ಅಶ್ವಿನ್ ಅವರೇ, ಈಗ JDU ಬಗ್ಗೆ ಮಾತಾಡಿದಾಗ ಎಲ್ಲರೂ ಕೂಡ ಜನ JDS ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕೆ ಅಂತಂದರೆ JDU JDS ಇವೆಲ್ಲವೂ ಕೂಡ ಪ್ರಾದೇಶಿಕ ಪಕ್ಷಗಳು. ಆದರೆ ಇವತ್ತು ನಿಮಗೆ ರಾಷ್ಟ್ರೀಯ ಪಕ್ಷದ ಆಸರೆ ಬೇಕಾಗಿದೆ, ಅಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಾದೇಶಿಕ ಪಕ್ಷದ ಆಸರೆ ಬೇಕಾಗಿದೆ. ಇವತ್ತು ಈ ರಿಸಲ್ಟ್ ನಿಮ್ಮ ಪಕ್ಷದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ತರಬಹುದು, ಯಾವ ರೀತಿಯಾದಂತಹ ಒಂದು ಹೊಸ ಉತ್ಸಾಹ ತರಬಹುದು? ಖಂಡಿತವಾಗ್ಲೂ ಇದು ಏನಕ್ಕೆಂದ್ರೆ ಈ ಚುನಾವಣೆ ಕ್ರೆಡಿಬಿಲಿಟಿ ವರ್ಸಸ್ ಫೇಕ್ ನರೇಷನ್ ಮೇಲೆ ಒಂದು ದೊಡ್ಡದಾಗಿ ನಾವ್ ಏನೇ ವಿಶ್ಲೇಷಣೆ ಮಾಡಿದ್ರು ಕ್ರೆಡಿಬಿಲಿಟಿ ನಿತೀಶ್ ಕುಮಾರ್ ಅವ್ರನ್ನ ಒಂದು ದಿನದ ಹಿಂದೆ ನೋಡಿದ್ದ ನಿತೀಶ್ ಕುಮಾರ್ ಅವರೇ ಬೇರೆ. ಒಂದು ದಿನದ ಹಿಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅವ್ರ ಬಗ್ಗೆ ಸ್ಟಡಿ ಮಾಡೋದಾಗ್ಲಿ, ಅವರ ವೈಯಕ್ತಿಕ ಸಾಧನೆಗಳೇನು ಅದ್ರ ಬಗ್ಗೆ ನೋಡ್ತಿದ್ದಕ್ಕೂ ಇವತ್ತು ನೋಡ್ತಿರೋ ನಿತೀಶ್ ಕುಮಾರ್ ಅವ್ರನ್ನ ನನ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಜನನೇ ಮಾತಾಡಿದ್ದಾರೆ. ಒಂದು ವ್ಯಕ್ತಿ ಕ್ರೆಡಿಬಿಲಿಟಿ ಆ ಮಟ್ಟಕ್ಕೆ 20 ವರ್ಷಗಳ ಹೊರಗೆ ಆ ಬಿಹಾರಲ್ಲಿ ಉಳಿಸ್ಕೊಳ್ತಾರೆ ಅಂತ ಅಂದ್ರೆ ಅದ್ರ ವಿರುದ್ಧ ಫೇಕ್ ನರೇಷನ್ ಫೇಲ್ಯೂರ್ ಆಯ್ತು. ಯಾಕೆಂದ್ರೆ ಫೇಕ್ ನರೇಷನ್ ಅಂದ್ರೆ ಎಕ್ಸಾಂಪಲ್ ವೋಟ್ ಚೋರಿ ಇರ್ಬೋದು, ಆಯೋಗಗಳ ಬಗ್ಗೆ ಮಾತಾಡಿರ್ಬೋದು. ಯಾಕೆಂದ್ರೆ ಬಿಹಾರದ ಜನತೆಗೂ ಗೊತ್ತಿದೆ 133 ಸ್ಥಾನಗಳನ್ನ ಆರಂಭದಲ್ಲಿ ಕಾಂಗ್ರೆಸ್ ಅವ್ರಿಗೆ ಕರ್ನಾಟಕದಲ್ಲಿ ಕೊಟ್ಟಿದ್ರು. ಅವತ್ತು ಯಾರೂ ವೋಟ್ ಚೋರಿ ಬಗ್ಗೆ ಮಾತಾಡ್ಲಿಲ್ಲ, ಇಲ್ಲ ಚುನಾವಣಾ ಆಯೋಗದ ಬಗ್ಗೆ ಮಾತಾಡ್ಲಿಲ್ಲ, ಎಲ್ಲ ಸೆಲೆಬ್ರೇಷನ್ ಮಾಡಿದ್ರು ಕಾಂಗ್ರೆಸ್ ಅವರು. ಅದಾದ ಮೇಲೆ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 3 ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅವರೇ ಗೆದ್ರು. ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಅಲ್ವಾ ಕಾಂಗ್ರೆಸ್ ಅವ್ರು ಗೆದ್ರು. ಅವಾಗ್ಲೂ ಯಾರು ಮಾತಾಡಲಿಲ್ಲ. ನಾವು ಸೋಲ್ ಬಗ್ಗೆ ನಾವು ಸಮರ್ಥಿಸ್ಕೊಳ್ಳೋದು ಯಾವ ರೀತಿ ಸಮರ್ಥಿಸ್ಕೊಂಡ್ವಿ ಅಂದ್ರೆ, ಎಲ್ಲೋ ಕಾಂಗ್ರೆಸ್ನ ಜನರು, ಕರ್ನಾಟಕ ಜನರು ಕೈ ಹಿಡ್ತಿದ್ದಾರೆ, ಅವ್ರ ಬಗ್ಗೆ ಒಲವಿದೆ, ನೋಡೋಣ ಕಾದ್ ನೋಡೋಣ ಅಂತ ಕುಮಾರಣ್ಣ ಆದಿಯಾಗಿ ದೊಡ್ಡಗೌಡರ ಆದಿಯಾಗಿ ಹೇಳಿದ್ರು. ಬಟ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕಾಂಗ್ರೆಸ್ ಅವರು ಇವತ್ತು ಬಿಹಾರ ಸೋಲನ್ನ ಸಮರ್ಥಿಸ್ಕೊಳ್ತಿದಾರಲ್ಲ, ನಿಜವಾಗ್ಲೂ ಹಾಸ್ಯಾಸ್ಪದ. ಅದು ಒಂದು ಭಾಗ. ಹೇಳೋಣ ಬೇಡ, ಒಂದ್ ನಿಮಿಷ ಆತ್ಮಾವಲೋಕನ ಮಾಡ್ಕೊಂಡು ಸರ್, ಈಗ ಪ್ರಶ್ನೆ ತಾವ್ ಹೇಳಿದ್ರಲ್ಲ ಸರ್, ನಿತೀಶ್ ಕುಮಾರ್ ಇಡೀ ಜೀವನ ಸವಸ್ಬಿಟ್ರು ಬಿಹಾರದಲ್ಲಿ. ಆದ್ರೆ ಅವರು JDU ಪಕ್ಷದ ಬಲದ ಮೇಲೆ, ಅಂದ್ರೆ ತಮ್ಮ ಪಕ್ಷದ ಬಲದ ಮೇಲೆ ಅಧಿಕಾರ ಸ್ಥಾಪನೆ ಮಾಡ್ಲಿಲ್ಲ. ಇನ್ನೊಂದು ಪಾರ್ಟಿಯ ಆಸರೆಯ ಮೇಲೇನೆ ಅವರು ಕಾಲಕ್ಕೆ ತಕ್ಕಂತೆ ಹಲವರು ಉಲ್ಟಾ ಪುಲ್ಟಾ ಮಾಡ್ಕೊಂಡು ಅವರು. ಬಟ್ ಸರ್ ನೋಡಿ, JDS BJP ಜೊತೆಗೂ ಕೂಡ ಅಧಿಕಾರ ಹಂಚಿಕೆಯನ್ನ ಮಾಡ್ಕೊಂಡಿದೆ. BJP ಜೊತೆಗೂ ಕೂಡ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ ಕುಮಾರಣ್ಣ ಅವರು. ಕಾಂಗ್ರೆಸ್ ಜೊತೆಗೂ ಕೂಡ ಅಧಿಕಾರ ಮಾಡಿದ್ದಾರೆ, ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ನೋಡಿ, ನಿತೀಶ್ ಕುಮಾರ್ ಅವರು ಇಷ್ಟು ವರ್ಷ ಎಕ್ಸ್ಟ್ರೀಮ್ ಲೆಫ್ಟ್, ಎಕ್ಸ್ಟ್ರೀಮ್ ರೈಟ್ ಎಲ್ಲರ ಜೊತೆಗೂ ಸರ್ಕಾರ ಮಾಡಿದ್ರು ಕೂಡ ಎಲ್ಲೂ ಅವರು ಒಂದು ರೀತಿಯಾದಂತಹ ಅಸಹಾಯಕತೆಯಾಗಲಿ, ಅವರ ಮೇಲೆ ತುಂಬಾ ಒಂದು ರೀತಿಯಾದಂತಹ ಬೇರೆ ಪಕ್ಷಗಳ ಹಿಡಿತವಾಗಲಿ, ಅಥವಾ ಅವರು ಇಲ್ಲ ನನ್ನ ಕೈಯಲ್ಲಿ ಆಗದೇ ಇಲ್ಲ, ಆ ಥರದ್ದೆಂದೂ ಆಗಿಲ್ಲ. ಬಟ್ ಕುಮಾರಸ್ವಾಮಿ ಅವರು ನೋಡಿ, ತನಗೆ ಬಂದಂತಹ ಅಧಿಕಾರವನ್ನ ನಾನು ಸಾಂದರ್ಭಿಕ ಶಿಶು,
ಮಾಡಕ್ಕಾಗಿಲ್ಲ, ನನಗೆ ಆಗ್ತಾ ಇಲ್ಲ, ಈ ತರದ ವಿಚಾರಗಳು ಅವ್ರನ್ನ ವೀಕ್ ಮಾಡ್ತು, ಅವರ ಬಗೆಗಿನ ಅಭಿಪ್ರಾಯವನ್ನ ಬೇರೆ ಮಾಡ್ತು. ಈ ಒಂದು ಸಾಲು ಮನ್ನಾದಂತಹ ಅತಿ ದೊಡ್ಡ ಒಂದು ಒಳ್ಳೆಯ ಒಂದು ಅನುಕೂಲವಾದಂತಹ ಜನರಿಗೆ ಸಹಾಯವಾಗಬಹುದಾದಂತಹ ರೀಚ್ ಆಗಬಹುದಾದಂತಹ ಯೋಜನೆಯನ್ನ ಕಾರ್ಯಗತಗೊಳಿಸಿದ್ರು ಕೂಡ ಕೊನೆಗೆ ನಾನು ಸಾಂದರ್ಭಿಕ ಶಿಶು ಹೇಳಿಕೆ ನೀವು ಏನು ಕುಮಾರಣ್ಣ ಅವ್ರು ಹೇಳಿದಾರೆ ಆ ಹೇಳಿಕೆ ಹೇಳ್ತಿದ್ರೆ ಅದ್ರಲ್ಲೇನು ಎರಡು ಮಾತಿಲ್ಲ ಮೇಡಮ್. ನಾ ಹೇಳ್ತಿರೋದು 2023 ನನ್ನ ಮಾತಿನ ಅರ್ಥ ಇನ್ನಫ್ ಅವಕಾಶಗಳು ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ 2023 ನಂತರ ನಡೆದಂತ ತೆಲಂಗಾಣ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು, ಉತ್ತರಾಖಂಡ್ ಇರ್ಬೋದು, ಈ ಯಾವುದೇ ಚುನಾವಣೆ ಈ ಮಟ್ಟಕ್ಕೆ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಒಂದು ಹೇಳ್ತೀವಲ್ಲ ಒಂದು ಜೋಶ್ ಬರೋ ಹಾಗೆ ಎಲ್ಲೂ ನಮಗೆ ಅನ್ನಿಸ್ಲಿಲ್ಲ ಮೇಡಮ್. ಎಲ್ಲ NDA ಮತ್ತೆ ಮಹಾಗಠಬಂಧನ್ ಎರಡು ಪರ ವಿರೋಧವಾಗಿ ನಡೀತಾ ಇತ್ತು. ಆದರೆ ಬಿಹಾರ್ ಚುನಾವಣೆ ನೀವು ಹೇಳ್ದಾಗೆ JDSಗೆ ತುಂಬಾ ಪುಷ್ಟಿ ಕೊಡ್ತಿದೆ. ರೀಸನ್ ಏನಂದ್ರೆ ಇದೇ ಆರಂಭಿಕ ಹಂತದಲ್ಲಿತ್ತು, ನಾವು ಚರ್ಚೆ ಮಾಡ್ತಿದ್ವಿ. ನನ್ನ ಪಾಯಿಂಟ್ ನಿಮ್ ಪಾಯಿಂಟ್ ನಾನು ಬರ್ತಿದ್ದೀನಿ. 2023ರಲ್ಲಿ ಬಿಜೆಪಿ ಮತ್ತೆ JDS ಆರಂಭಿಕ ಹಂತದಲ್ಲಿತ್ತು ಚರ್ಚೆ. ಆ ಚರ್ಚೆ ಸಮಯದಲ್ಲಿ ವಿಧಾನಸಭೆ ಚುನಾವಣೆ ಸ್ಟಾರ್ಟ್ ಆಯ್ತು. ಅವಾಗ ನಾವು ಹೇಗೆ ಕಾಂಗ್ರೆಸ್ ಅವರ ವಿರೋಧಿಗಳಾಗಿದ್ವಿ, ಬಿಜೆಪಿಗೂ ವಿರೋಧವಾಗಿನೇ ನಾವು ಚುನಾವಣೆ ಮಾಡಿದ್ವಿ. ಆ ಚುನಾವಣೆ ಎಫೆಕ್ಟ್ ಹಳೆ ಮೈಸೂರು ಭಾಗದಲ್ಲಿ ನಮಗೆ 10 ಜಿಲ್ಲೆಗಳಲ್ಲಿ ಎಫೆಕ್ಟ್ ಏನಾಯ್ತು ಅಂತ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಇನ್ಕ್ಲೂಡಿಂಗ್ ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಕೋಲಾರ, ತುಮಕೂರು, ಚಿತ್ರದುರ್ಗ, ರಾಮನಗರ. ನನ್ನ ಪಾಯಿಂಟ್ ಏನಂದ್ರೆ ಇವತ್ತು ನಾವು ಹೇಗೆ ಬಿಹಾರಲ್ಲಿ JDU ಹಾಗೂ ಬಿಜೆಪಿ ಪರಸ್ಪರವಾಗಿ ಹೊಂದಾಣಿಕೆ ಮೂಲಕ ಚುನಾವಣೆ ಫೇಸ್ ಮಾಡಿದ್ದಾರೆ, ಇದನ್ನ ನಾವು ಹೇಗೆ ಕಳೆದ ಪಾರ್ಲಿಮೆಂಟರಿ ಸೆಗ್ಮೆಂಟ್ ಅಲ್ಲಿ ನಾವು ಮಾಡಿದ್ವಿ, ಹಾಗೆ 2028ಕ್ಕೆ ನಾವು ಖಂಡಿತ ನಾನು ಮೈತ್ರಿ ಅಂತ ನಾನು ಮಾತಾಡ್ತಿಲ್ಲ ರಾಧಾ ಮೇಡಮ್, ನಾನು ಹೇಳ್ತಿದ್ದೀನಿ ಕೇಳಿ ನೋಡಿ. ಪಾರ್ಲಿಮೆಂಟರಿ ಹೇಗೆ ನಮ್ದು ನಡೀತು ಎಲ್ಲ ಕಂಪ್ಲೀಟ್ ಮಾಡ್ಬಿಡ್ತೀನಿ ದಯವಿಟ್ಟು. ಹೇಗೆ ನಾವು 2023ರಲ್ಲೇ ಕಾಂಗ್ರೆಸ್ ನಾವು ಕಟ್ಟಾಕ್ಬೋದಾಗಿತ್ತು, 60ರಿಂದ 50 ಸೀಟ್ಗೆ ನಾವು ಕಟ್ಟಾಕ್ಬೋದಿತ್ತು. ಹಾಗೆ 2028ಕ್ಕೆ ನಮ್ಮ ಕೆಲಸ ಕೇಂದ್ರದ ಏನು ಯೋಜನೆಗಳಿದೆ ಅದನ್ನ ಈಗ ನೋಡಿ ಮೇಡಮ್, ದೇವೇಗೌಡರು ಕೊಟ್ಟಂತ ಯೋಜನೆಗಳು ಈಗೆಲ್ಲ ತುಂಬಾ ಡಿವಿಯೇಷನ್ ಆಗ್ತದೆ. 2028ಕ್ಕೆ ನೀವು ಮತ್ತೆ ಮೈತ್ರಿಯಲ್ಲಿ ಚುನಾವಣೆಗೆ ಹೋಗ್ತೀರಾ? ನಾನು ಅನ್ಕೊಂಡೆ ತಪ್ಪೇನೂ ಇಲ್ಲ, ನಾನು ಅನ್ಕೊಂಡಿದ್ದೆ ಒಂದ್ ನಿಮಿಷ ತಪ್ಪೇನಿಲ್ಲ, ಆದ್ರೆ ನಾನು ಏನ್ ಹೇಳಿಕೊಟ್ಟೆ ಅಂದ್ರೆ ಮೇಡಮ್, ಇಟ್ಸ್ ನಾಟ್ ಅಫಿಷಿಯಲ್, ಬಟ್ ಒಂದ್ ನಿಮಿಷ ನನಗೆ ಗೊತ್ತಾಯ್ತು. ಈಗ ನನಗೆ ಪಾಯಿಂಟ್ ಅಲ್ಲ, ಹಾಗೆ ದೇವೇಗೌಡರು ಕುಮಾರಣ್ಣ ಕೊಡುಗೆ ಕೊಟ್ಟಿರೋಂಥದ್ದನ್ನ ಜನರು ನನಗೆ ಅರ್ಥ ಆಯ್ತು.